ನಮ್ಮ ಸಂಸ್ಕೃತಿ ಸೇವಾ ವಾರಧಿ ಸಂಸ್ಥೆಯಿಂದ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಾವು 7ನೇ ವರ್ಷದ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ನಮ್ಮ ಸಂಸ್ಥೆಯ ಸೇವಾ ಚಟುವಟಿಕೆಗಳು ಹಾಗೂ ಇನ್ನಿತರ ಕಾರ್ಯಕ್ರಮ ಇಷ್ಟು 2 ದಿವಸ ನಡೆದಂತಹ ವೈಭವೋಪೇತವಾದ ಶ್ರೀ ಜಗದ್ವಿಖ್ಯಾತವಾದ ಶ್ರೀ ಶ್ರೀನಿವಾಸ ಕಲ್ಯಾಣ ಇವೆಲ್ಲದರ ಬಗ್ಗೆ ಮಾಹಿತಿ ಕೊಡಲಾಗಿದೆ. ಈಗ ನಾನು ಪಾದಯಾತ್ರೆ ಬಗ್ಗೆ 2 ಮಾತು ಹೇಳ್ತೀನಿ. ಇದೇ ತಿಂಗಳು 24ನೇ ತಾರೀಕು ನಾವು ವೈಕುಂಠ ಏಕಾದಶಿ ತಿರುಮಲ ಪಾದಯಾತ್ರಾ ಅಂತ ಸರ್ವರೂ ಮಾಡುವ ರೀತಿ ನಾವು ಅದನ್ನು ಈ ವರ್ಷ ನಾವು ಏರ್ಪಡಿಸಿದ್ದೀವಿ. ಅದು 31ನೇ ತಾರೀಕು ನಾವಲ್ಲಿ ತಿರುಮಲ ಕೊನೆ ಆಗ್ತೆ. ತದನಂತರ ಶ್ರೀವಾರಿ ದರ್ಶನ, ಶ್ರೀ ಸ್ವಾಮಿ ಯಾವತ್ತು ದರ್ಶನ ಕೊಡ್ತಾನೋ ಆ ಪರಮಾತ್ಮನ ದರ್ಶನವನ್ನು ಪಡೆದು ಭಾಗ್ಯ ಪಡೆದು ಮತ್ತೆ ನಾವು ಮರಳುವರಾಗ್ತೀವಿ. ಆದ್ದರಿಂದ ನಾನು ಎಲ್ಲ ಭಕ್ತ ಮಹಾಶಯರಲ್ಲೂ ಎಲ್ಲರಲ್ಲೂ ಕೇಳ್ಕೊಳ್ಳೋದೇನೆಂದರೆ, ದಯಮಾಡಿ ನಮ್ಮ ಈ ಹಿಂದೂ ಸಂಸ್ಕೃತಿಯ ಪುನರುತ್ಥಾನದ ಸಲುವಾಗಿ ನಡೆಸ್ತಕ್ಕಂತಹ ಈ ಪಾದಯಾತ್ರೆಯಲ್ಲಿ ಸಾಧ್ಯವಾದಷ್ಟು ಎಲ್ಲರೂ ಭಾಗವಹಿಸಿ ಆ ಸ್ವಾಮಿಗೆ ಕೃಪೆಗೆ ಪಾತ್ರರಾಗೋಣ ಎಂದು ಬಯಸ್ತೀನಿ. ಓಂ ನಮೋ ವೆಂಕಟೇಶಾಯ. ಗೋವಿಂದ ಅಚ್ಯುತಾನಂದ ಗೋವಿಂದ 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 ಗೋವಿಂದ.
काष्ठं धारयतां ध्रुवम् निश्चितार्थमुहूर्तशुभमुहूर्तोऽस्तु ನಿಶ್ಚಿತಾರ್ಥ ಸಂಪನ್ನಾಗಿದೆ. ಈಗ ವರ ಪರೀಕ್ಷೆ ಅಂತ ವರೋಪಚಾರ ಅನ್ನುವಂತಹ ಒಂದು ಪ್ರಕ್ರಿಯೆಗಳು ನೆರವೇರುತ್ತೆ. ಸ್ವಾಮಿಯನ್ನ ಪ್ರಾರ್ಥನೆಯನ್ನು ಮಾಡಿಕೊಡಿ. ವಿಶೇಷವಾಗಿ ಪ್ರಪ್ರಥಮವಾಗಿ ಆಗ್ತಕ್ಕಂಥದ್ದು ಕಂಕಾವಟೇಶು ಜಯತೇಭ್ಯಃ ಸರ್ವೇಭ್ಯೋ ನಮಃ. ವನಮಾಲಿ ಗದೀಶ ರಂಗೀ ಶಂಕೀ ಚಕ್ರೀ ಚನಂದನಿ ಶ್ರೀಮಾನ್ Hoy
ಕಮಲೆ ಪ್ರಜ್ಞಾನ ರುಕ್ಮಾಂಗನೋ ವಿಶ್ವಕ್ಷೇ ಸ್ತೋಮೇನ ಪಂಚದಶೇನ ಪಂಚವಿದಂಬಾನೇನ ಸಗರೇಣ ರಕ್ಷಾ ಧ್ರುವಂತೆ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ದೈತ್ಯೋ ಮಹಾಲಕ್ಷ್ಮಿಯ ವಾದವೇ ಗತಿ ಗೋವಿಂದ 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 ಗಣಧಾರಣ ಮುಹೂರ್ತ ಶುಭ ಮುಹೂರ್ತೋ ಅಸ್ತು ಸುಪ್ರತಿಷ್ಠಿತಮಸ್ತು ಕಂಕಣಧಾರಣ ಮುಹೂರ್ತ ಶುಭ ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು ತದ್ವಿಷ್ಣಾ ಪರಮಂ ಪದಕಂ ಸದಾ ಪಶ್ಯಂತಿ ಸೂರ್ಯಃ ದಿವೀವರಶ್ಚೋದಕಂ ತಥವಿರುದ್ಧಾಸೋ ವಿಮನ್ಯವೋಜಾಗ್ರವಾಗಂ ಸಸ್ಸವಿಂಧವೆ ವಿಷ್ಣೋ ಯಾಕೆ ಹೇಳಿದ್ರೆ ಎತ್ತರವರೆಗೆ ನಾವೆಲ್ಲರೂ ಕೂಡ ನನ್ನ ಭಕ್ತರು ಯಾವ್ಯಾವರಲ್ಲಿ ಎಲ್ಲೇ ಹೇಗೆ ಆಗಿದ್ದಾರೆ ಅವರನ್ನೆಲ್ಲ ಸದಾ ನೋಡಿ ಅನುಕರಿಸಬೇಕು ಅಂತಹ ಸ್ವಾಮಿಯನ್ನು ನಾವಿವತ್ತು ಕಲ್ಯಾಣೋತ್ಸವವನ್ನು ನಡೆಸ್ತಾ ಇದ್ದೇವೆ. ದೇವರಿಗೆ ಕಲ್ಯಾಣ ಬೇಕು ಹೇಳಿದ್ರೆ ದೇವರಿಗೆ ಕಲ್ಯಾಣ ಬೇಡ, ನಮ್ಮ ಕಲ್ಯಾಣ ಆಗಬೇಕು ಹೇಳ್ಕೊಂಡ ದೇವರಿಗೆ ಒಪ್ಪಿಕೊಳ್ಳುತ್ತೇವೆ. ಶ್ರೀಮದ್ ಭಾಗವತದಲ್ಲಿ ಪ್ರಹ್ಲಾದರ ಅಂತಿಮ ಮಾತು, ದೇವರಿಗೆ ನಾವು ಏನೇನು ವೈಭವವನ್ನು ಕೊಡ್ತೇವೆ ಅದು ದೇವರಿಗಾಗಿ ಅಲ್ಲ, ಅದು ನಮಗೋಸ್ಕರ. ಯದ್ಯಜ್ಜನೋ ಭಗವತೆ ವಿಗತೀತಮಾನ ತನ್ನ ಆತ್ಮನೇ ಪ್ರತಿಗುಣಾತೆ ಯಥಾಮಕರ್ತಿ.
ಈ ನಂದಗೋಲ ಕಲ್ಯಾಣ ಮಂಟಪ ಇವತ್ತಿಗೆ ಸಾರ್ಥಕವಾಗಿ ಉತ್ತರಿಸ್ತಾ ಇದೆ. ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವದಿಂದಾಗಿ ಜನರಿರುವ ಎಲ್ಲ ಭಕ್ತರಿಗೂ ಕಲ್ಯಾಣ ಆಗಲಿ, ಪಾದಯಾತ್ರೆಯ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರುವುದಾಗಲಿ, ಲೋಕಾಸಮಸ್ತ ಕಿರುಬಾಹುತ್ವ ಎಲ್ಲರ ಪ್ರಾರ್ಥನೆ ಅದು ಅನ್ನೋತ್ಸವವಾಗಿ ಪ್ರಾರ್ಥಿಸಿ ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಕೊಡ್ತಾರೆ. जय श्री राम, जय जय श्री राम, जय हरे श्रीनिवास गोविंद. ಹಲವು ದಿನಗಳಿಂದ ಅದರಲ್ಲೂ ನಮ್ಮ ಕಾರ್ಯಕರ್ತರು ಎಲ್ಲ 6 ತಿಂಗಳಿಂದ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ ನಮ್ಮ ಸಂಸ್ಕೃತಿ ಸೇವಾ ವಾರಿಧಿ ಸಂಸೇವಾ ಸಂಸ್ಥೆಯಿಂದ ಶ್ರೀನಿವಾಸನ ಕೃಪೆಗಾಗಿ ತಿರುಮಲ ತಿರುಪತಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇದು 13ನೇ ವರ್ಷದ ಪಾದಯಾತ್ರೆ ಒಂದು ಕೈಂಕರ್ಯ. ನಮ್ಮ ಸಂಸ್ಥೆಯಿಂದ 7ನೇ ವರ್ಷದ ಸುದರ್ಶನ ಹೋಮ, 6ನೇ ವರ್ಷದ ಪಾದಯಾತ್ರೆ, 4ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಇದೆ. ನಿನ್ನೆ ಡಿಸೆಂಬರ್ 20, 2025 ಶನಿವಾರದಿಂದ ಆರಂಭಗೊಂಡು ಇಂದು ಭಾನುವಾರ ಸ್ವಾಮಿಯ ವೈಭವೀಕೃತವಾದಂಥ ಎಲ್ರಿಗೂ ಸಂತೋಷವನ್ನು ಉಂಟು ಮಾಡುವಂಥ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ. ನಿತ್ಯ ಕಲ್ಯಾಣಿ ಶ್ರೀ ವೆಂಕಟೇಶ್ವರನ ಅವನು ಜಗತ್ತಿಗೆ ಏನು ಪ್ರತಿದಿನ ಕಲ್ಯಾಣವನ್ನು ಉಂಟು ಮಾಡ್ತಾ ಇದ್ದಾನೆ, ಅದರ ಒಂದು ಕೃತಜ್ಞತೆಗಾಗಿ ನಾವು ಸಹ ಅವನ ಕಲ್ಯಾಣವನ್ನು ನೋಡಬೇಕು, ಒಂದು ಸಂತೋಷವನ್ನು ಹೊಂದಬೇಕು. ನಮ್ಮ ತಂದೆ ತಾಯಿಯ ಶಾಂತಿಯನ್ನು ಯಾವ ರೀತಿಯಾಗಿ ನಾವು ನೋಡಿ ಆನಂದ ಹೊಂದುತ್ತೇವೆ, ಅದೇ ರೀತಿಯಾಗಿ ಇಡೀ ಜಗತ್ತಿಗೆ ತಂದೆ ತಾಯಿಯಾದಂಥ ಪದ್ಮಾವತಿ ಶ್ರೀನಿವಾಸರ ಕಲ್ಯಾಣವನ್ನು ನೋಡಬೇಕು ಅನ್ನೋ ಒಂದು ಆಸೆಯಿಂದ ನಾವೆಲ್ಲರೂ ಸೇರಿದ್ವಿ. ಆ ಸ್ವಾಮಿ ನಮಗೆ ಆನಂದವನ್ನು ಕೊಟ್ಟಿದ್ದಾನೆ. ಅವನ ಚರಣಾರವಿಂದಗಳಲ್ಲಿ ನಮಗೆ ಎಲ್ಲರೂ ನಮಿಸುತ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಏನೋ ನಡೀತಾ ಇದೆ. ಆಯು ಪುರುಷಸ್ಯತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ओम नमो वेंकटेशाय. बोलो भारत माता की जय ಶ್ರೀರಾಮ್. ಜೈ ಶ್ರೀರಾಮ್. ಲೋಕ ಕಲ್ಯಾಣಾರ್ಥಕವಾಗಿ ನಡೆದಿರುವಂತಹ ಈ ಶ್ರೀನಿವಾಸನ ಸೇವೆ, ತಿರುಪತಿ ತಿರುಮಲ ಪಾದಯಾತ್ರೆ ಮತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮ ಇವತ್ತು ತುಂಬ ಚೆನ್ನಾಗಿ ನಡೆದಿದೆ. ಇದು ಸತತವಾಗಿ 5ನೇ ವರ್ಷದ ಕಲ್ಯಾಣೋತ್ಸವ, 4ನೇ ವರ್ಷದ ಕಲ್ಯಾಣೋತ್ಸವ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಹಮ್ಮಿಕೊಂಡಿರುವಂತಹ ಈ ಅದ್ಭುತವಾದ ಸೇವೆ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಹಿರಿಯರು ಕಿರಿಯರು ವ್ಯತ್ಯಾಸವಿಲ್ಲದೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಇದು ಎಲ್ಲರಿಗೂ ಸಲ್ಲಬೇಕು, ಯಾವುದೇ ವ್ಯಕ್ತಿಗತವಾಗಲ್ಲ. ಎಲ್ಲರೂ ಸೇವೆ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ,
ಶ್ರೀನಿವಾಸ ಪ್ರತಿಯೊಬ್ಬರನ್ನು ಚೆನ್ನಾಗಿಟ್ಟಿರಲಿ. ಲೋಕದ ಎಲ್ಲರಿಗೂ ಹಿಂದೂ ಧರ್ಮ ಉಳಿಬೇಕು ಅಂದರೆ ಇಂಥ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಮ್ಮ ಜನ, ನಮ್ಮ ಹಿಂದೂ ಬಾಂಧವರು ಮಾಡಬೇಕು, ಒಗ್ಗಟ್ಟಾಗಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಶ್ರೀನಿವಾಸನ ಸೇವೆಗೆ, ಪಾದಯಾತ್ರೆಗೆ ದಯವಿಟ್ಟು ಎಲ್ಲರೂ ಸಹಕರಿಸಿ. ಸಾಧ್ಯವಾದವರು ಆರೋಗ್ಯಕ್ಕೆ ಅನುಗುಣವಾಗಿರೋರು ಬನ್ನಿ, ಶ್ರೀನಿವಾಸನ ಸೇವೆ ಮಾಡಿ. ಯಾವಾಗಲೂ ಈ ಕಲ್ಯಾಣೋತ್ಸವ ಸದಾ ನಡೀಲಿ ಅಂತ ನಮ್ಮ ಎಲ್ಲ ನಮ್ಮ ನಿಮ್ಮದು ಸಂಸ್ಕೃತಿ ಸೇವಾ ವಾರಧಿ ವತಿಯಿಂದ ಮತ್ತು ಸಕಲ ಹಿಂದೂ ಬಾಂಧವರ ವತಿಯಿಂದ ನಾನು ಹೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಗೋವಿಂದ, ಏಳುಗುಂಡಲವಾಡ ಗೋವಿಂದ, ಶ್ರೀನಿವಾಸ ಪಾದ ಗೋವಿಂದ, ಆಂಜನೇಯ ವರದ ಪಾದ ಗೋವಿಂದ, ಗೋವಿಂದ. ನಮೋ ವೆಂಕಟೇಶಾಯ. ನಾವು ಶ್ರೀ ತಿರುಮಲೆಗೆ ಸೇವೆ ಮಾಡೋಕ್ಕೆ ಎಲ್ಲ ನಮ್ಮ ಟೀಮೆಲ್ಲ ಹೋಗ್ತೀವಿ. ನಾವು ಇಲ್ಲಿಗೆ ಬಂದಿರೋ ಕಾರಣ ಏನಂದರೆ, ನಮಗೆ ರಮೇಶ್ ಸರ್ ಅವರು ಪರಿಚಯ ಮಾಡಿದ್ರು. ಇವರು ಇಲ್ಲಿಗೆ ಬಂದು ಸೇವೆ ಮಾಡ್ತೀರಾ ಅಂತ ಕೇಳಿದ್ದು. ನಾವು ಶ್ರೀನಿವಾಸ ಸೇವೆ ಎಲ್ಲಾದರೂ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ನಮಗೂ ತುಂಬ ಖುಷಿಯಾಗಿದೆ. ತಿರುಮಲದಲ್ಲಿ ಹೆಂಗೆ ಮಾಡ್ತೀವೋ ಇಲ್ಲಿ ಅದೇ ಥರ ಮಾಡ್ತೀವಿ. ನಮ್ಮ ಟೀಮ್ ಎಲ್ಲ ತುಂಬ ಏನು ಕೆಲಸ ಹೇಳಿದ್ರು ಒಳ್ಳೆ ರೀತಿ ಮಾಡ್ತಾರೆ. ದೇವ್ರ ಪಾದಗಳಿಗೆ ನಾವು ಎಲ್ಲಿ ಕರೆದ್ರೂ ಬಂದು ಸೇವೆ ಮಾಡ್ತೀವಿ, ಎಲ್ಲರಿಗೂ ಹೆಲ್ಪ್ ಆಗ್ತೀವಿ. ನಮ್ಮ ಇದೇ ನೇಚರೇ ಅಷ್ಟು ಅನಿಸುತ್ತೆ. ಪ್ರತಿಯೊಂದು ಕೆಲಸ ನಾವು ಪೇಷನ್ಸ್ಲಿಂದ ಎಲ್ಲರಿಗೂ ಕೆಲಸ ಮಾಡ್ತೀವಿ. ಆ ರೀತಿ ಎಲ್ಲರಿಗೂ ಸೇವೆ ಮಾಡ್ತೀವಿ, ದೇವ್ರ ಸೇವೆ ಮಾಡ್ತೀವಿ ನಾವು. ಅದಕ್ಕೆ ಈಗ ನಾವು ಸದ್ಯಕ್ಕೆ ವೈಕುಂಠ ಏಕಾದಶಿಗೂ ನಾವು ಹೋಗ್ತಾ ಇದ್ದೀವಿ. ನಮಗೆ ದೇವರು ಇಷ್ಟು ಅಪರೂಪವಾದ ಅವಕಾಶ ಕೊಟ್ಟಿದ್ದಾರೆ. ವೈಕುಂಠ ಏಕಾದಶಿಗೆ ಹೋಗ್ತಾ ಇದ್ದೀವಿ ನಮ್ಮ ಟೀಮು. ಆಮೇಲೆ ಇಲ್ಲಿ ಮಲ್ಲೇಶ್ವರಮಲ್ಲಿ ಕರೆದಿದ್ದಾರೆ. ಈ ಥರ ನಾವು ಎಲ್ಲಿ ಸೇವೆಗೆ ಬಂದ್ರೂ ದೇವ್ರದ್ದು ಬಿಡ್ದಾಗೆ ನಮ್ಮ ಟೀಮ್ ಎಲ್ಲ ಹೋಗುತ್ತೆ. ದೇವ್ರ ಪಾದ ಹಿಡ್ಕೊಂಡು ನಮಗೆ ನಿಜವಾಗ್ಲಂದರೆ ಎಷ್ಟು ಒಳ್ಳೆ ಅವಕಾಶ ಕೊಡ್ತಾ ಇದ್ದಾರೋ ಹೇಳಿಕ್ಕಾಗಲ್ಲ. ಇದೆಲ್ಲ ನನಗೆ ಒಂದು ರೀತಿ ಇಲ್ಲಿ ಬೇಕು ಅಂದರೆ ರಮೇಶ್ ಸರ್ ಅವರಿಂದನೇ. ತುಂಬ ಒಳ್ಳೆಯವರು. ಈ ಸಾರ್ ಅವ್ರು ಇಲ್ಲಿ ಬಂದ್ಮೇಲೆ ಪರಿಚಯ ಆಗಿದ್ದಾರೆ. ಇವ್ರ ಟ್ರಸ್ಟ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ರೀತಿ ನಿಜವಾಗಿ ನಾನಿನ್ನು ಪ್ರತಿ ವರ್ಷ ನಾನೇ ಕೇಳಿ ಇವ್ರನ್ನ ಬರಬೇಕು ಅಂತ ಆಸೆ ಇದೆ. ನನ್ನ ಟೀಮ್ ಎಲ್ಲರೂ ಅದೇ ಹೇಳ್ತಾರೆ, ಇಲ್ಲಿಗೆ ಬಂದು ನಾವು ಮಾಡೋಣ ಅಂತ. ನನ್ನ ಹೆಸರು ಸುಮಿತ್ರಾ ಅಂತ. ಟೀಮ್ ನೇಮ್ ಅಂತಿಲ್ಲ, ಲೀಡರ್ ನಾನು ಸುಮಿತ್ರಾ ಅಂತ. ನನ್ನ ಬಗ್ಗೆ ಇವರೆಲ್ಲರೂ ಬರ್ತಾರೆ. ಒಂದ್ಸಲ ಇವರೆಲ್ಲರೂ ಪರಿಚಯ ಮಾಡ್ಕೊತಾರೆ. ಹೇಳ್ಕೊಂಡು ಸುಮನ, ನನ್ನ ಹೆಸರು ಗಾಯತ್ರಿ, ಪದ್ಮಾವತಿ, ಜಗದೀಶ್, ವಂಶಿ. ನಮ್ದಿನ್ನ ಟೀಮು ಇಲ್ಲೇ ಅಲ್ಲ, ಬ್ಯಾಂಗ್ಳೂರು ಇರೋರು ಮಾತ್ರನೇ ಇಲ್ಲಿ. ಇನ್ನು ನಮ್ಮದು ಬಳ್ಳಾರಿ, ಮೊಳಕಾಲ್ಮೂರು, ಅನಂತಪುರ ಇಲ್ಲೆಲ್ಲ ಇದ್ದಾರೆ. ಎಲ್ಲರೂ ಸೇರ್ತಾರೆ. ಬಟ್ ಇಲ್ಲಿ ಬರೋಕ್ಕೆ ಒಂದು ದಿನ ಅಂತ ಸ್ವಲ್ಪ ಹಿಂದೆ ಹಾಕಿದ್ದಾರೆ. ಬಟ್ ಇದು ನೋಡಿ ಫೋಟೋಗಳು ಹಾಕಿದ್ದು ನಾನು ನೋಡಿ ಅವರು ಖುಷಿ ಪಡ್ತಾರೆ. ಮಿಸ್ ಆಗಿದ್ದೀವಿ ಅಂತ ತಿಳ್ಕೊತಾ ಇದ್ದಾರೆ. ಬಟ್ ಬರಬೇಕು, ಇನ್ನೊಂದು ಸಲ ನಾವು ಬಂದೇ ಬರ್ತೀವಿ ನೀವು ಕರೆದ್ರೆ ಅಂತ ಖುಷಿಯಾಗಿದ್ದಾರೆ. ಸೊ ನಾವು ದಯವಿಟ್ಟು ದೇವ್ರಿಗೂ ನಮಸ್ಕಾರ ಮಾಡಿ, ಇವರು ದೊಡ್ಡವ್ರಿಗೆ, ಇವ್ರ ಟ್ರಸ್ಟ್ಗೆ ನಾವು ಹೆಲ್ಪ್ ಆಗಬೇಕಂತ ನಾನೊಂದು ಯೋಚನೆ ಮಾಡ್ತಾ ಇದ್ದೀನಿ. ನಾನು ಮುಂದಕ್ಕೆ ನಾನು ಟ್ರಸ್ಟ್ಗೆ ಏನೋ ನನಗೆ ಇದು ಆಗದಷ್ಟು ಸಹಾಯ ಮಾಡಬೇಕು ಅಂತಿದ್ದೀನಿ. ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. వస్తుందండి. ಶ್ರೀನಿವಾಸ